ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ನಾಗಮಂಗಲದಲ್ಲಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಹೊತ್ತು ತಂದಿದೆ. ಇದು ಸಣ್ಣ ಘಟನೆಯನ್ನು ಗೃಹ ಸಚಿವರೇ ಈ ದೃಶ್ಯವನ್ನ ನೀವು ಒಮ್ಮೆ ನೋಡಲೇಬೇಕು. ಕಿಡಿಗೇಡಿಗಳ ಪಾಪಿ ಕೃತ್ಯ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ. ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ಸೆರೆಯಾಗಿದೆ. ಅಂಗಡಿಗೆ ಬೆಂಕಿ ಹಚ್ಚೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂಗಡಿಗೆ ಬೆಂಕಿ ಹಚ್ಚಿದ್ರು ಕೂಡ ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರು. ರಕ್ಷಣೆಗೆ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಕೈ ಕಟ್ಟಿ ನಿಂತಿದ್ದೇಕೆ ಖಾಕಿ ಪಡೆ ಅನ್ನೋದು ಪ್ರಶ್ನೆ. ಗೃಹ ಸಚಿವರು ಹೇಳಿದ್ರು, ನಾಗಮಂಗಲದ ಈ ಗಲಭೆ ಪ್ರಕರಣ ಸಣ್ಣ ಘಟನೆ, ಆಕಸ್ಮಿಕವಾಗಿದೆ, ದೊಡ್ಡದು ಮಾಡಬೇಡಿ, ಕೋಮು ಸಂಘರ್ಷ ಅಂತ ಹೇಳಬೇಡಿ ಅಂತ ಮಾಧ್ಯಮಗಳಲ್ಲಿ ಮನವಿ ಮಾಡ್ಕೊಳ್ತಾರೆ. ಆದ್ರೆ ಸಣ್ಣ ಘಟನೆ ಅನ್ನೋರು, ಆಕಸ್ಮಿಕ ಘಟನೆ ಅನ್ನುವಂತ ಗೃಹ ಸಚಿವರು ಈ ದೃಶ್ಯವನ್ನ ನೋಡ್ಲೇಬೇಕು. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತ ದೃಶ್ಯ, ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಾ ಇರುವಂತಹ ದೃಶ್ಯ, ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಬಂದು ಅದನ್ನ ಅಂಗಡಿ ಮೇಲೆ ಸುರಿದು ಬೆಂಕಿ ಹಚ್ಚುತ್ತಿದ್ದಾರೆ ದುಷ್ಕರ್ಮಿಗಳು. ಇದು ಆಕಸ್ಮಿಕ ಘಟನೆ ಅಂತ ಅನ್ಸುತ್ತಾ ಈ ದೃಶ್ಯ ನೋಡಿದ್ರೆ? ಅಲ್ಲ, ಪ್ರೀ ಪ್ಲಾನ್ಡ್. ಎಲ್ಲವೂ ಕೂಡ ಸಿದ್ಧವಾಗಿ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ರು. ಗಲಭೆ ಎಬ್ಬಿಸಲೇಬೇಕು ಅಂತ, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಲೇಬೇಕು ಅಂತ, ಶಾಂತಿ ಭಂಗ ಮಾಡಲೇಬೇಕು ಅಂತ ಕಿಡಿಗೇಡಿಗಳು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡು ಬಂದಿದ್ರು ಅನ್ನೋದಕ್ಕೆ ಈ ಸಿಸಿಟಿವಿ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ನಾಗಮಂಗಲ ಧಗಧಗಿಸೋದಕ್ಕೆ ದುಷ್ಕರ್ಮಿಗಳ ಈ ಕೃತ್ಯ, ಅಂಗಡಿ ಮುಂಗಟ್ಟುಗಳು ಹಾನಿ ಆಗ್ತಾ ಇರೋದು. ನಿನ್ನೆ ಒಂದು ದೃಶ್ಯ ತೋರಿಸಿದ್ವಿ, ಸಿಸಿಟಿವಿಯಲ್ಲಿ ಸರಿಯಾಗಿರೋ ದೃಶ್ಯ. ಪೊಲೀಸರು ನಿಂತಿರ್ತಾರೆ, ಒಬ್ಬರಲ್ಲ ಬರೋಬ್ಬರಿ 6 ರಿಂದ 7 ಜನ ಪೊಲೀಸರು ಒಟ್ಟಿಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಒಬ್ಬ ಬರ್ತಾನೆ, ಅಂಗಲಾಚಿ ಬೇಡ್ಕೊಳ್ತಾನೆ, ಸರ್ 30 ಲಕ್ಷ ಬಂಡವಾಳ ಹಾಕಿ ಈಗ ತಾನೇ ಅಂಗಡಿ ಓಪನ್ ಮಾಡಿದ್ದಾನೆ, ದಯವಿಟ್ಟು ತಡೀರಿ ಅಂತ. ಆದ್ರೆ ಪೊಲೀಸರು ಕಮಕ್ ಕಿಮಕ್ಕನ್ನಲ್ಲ, ಸೈಲೆಂಟ್ ಆಗಿ ನಿಂತಿದ್ರು. ಕಾರಣ ಆದೇಶ ಬರಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಸಣ್ಣ ಘಟನೆ ಅಂತ, ಬಟ್ ಸಿಸಿಟಿವಿ ದೃಶ್ಯಗಳು ಬೇರೆ ಕಥೆಯನ್ನ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಈ ದೃಶ್ಯ ನೋಡ್ತಾ ಹೋದ್ರೆ. ಖಂಡಿತವಾಗ್ಲೂ ಕೂಡ ಶ್ರುತಿ, ಈ ರೀತಿಯ ದೃಶ್ಯಗಳು, 10 ದೃಶ್ಯಗಳನ್ನ ನಾವು ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಟ್ಟಿದ್ವಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿತ್ತು ಶ್ರುತಿ, ಇವರು ಗಲಭೆ ಆಗೋದಕ್ಕಿಂತ ಮುಂಚೆ ಮೆಡಿಕಲ್ಗಳಲ್ಲಿ, ಹಲವಾರು ಮೆಡಿಕಲ್ಗಳಲ್ಲಿ ಸುಮಾರು 300 ರಿಂದ 350 ಮಾಸ್ಕ್ ಅನ್ನ ಖರೀದಿ ಮಾಡಿದ್ರು ಅನ್ನೋದನ್ನ ನಾವು ಜನರ ಮುಂದೆ ತೆರೆದಿಟ್ಟಿದ್ವಿ. ಅದರ ಜೊತೆಗೆ ಈ ಕಲ್ಲುಗಳನ್ನ, ಸೈಜ್ ಕಲ್ಲುಗಳನ್ನ, ಬಾಟಲ್ಗಳನ್ನ, ತಲವಾರುಗಳನ್ನ, ಅದರ ಜೊತೆಗೆ ದೊಡ್ಡ ದೊಡ್ಡ ಈ ಮರದ ಕಂಬಿಗಳನ್ನೆಲ್ಲ ಇವರು ಹಿಡಿದುಕೊಂಡು ಬಂದಿದ್ರು, ಕಬ್ಬಿಣದ ಕಂಬಿಗಳನ್ನೆಲ್ಲ ಹಿಡಿದುಕೊಂಡು ಬಂದಿದ್ರು ಅನ್ನೋದನ್ನ ನಾವು ಸಿಸಿಟಿವಿ ಫುಟೇಜ್ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಅದೆಲ್ಲದರ ನಂತರವೂ ಕೂಡ, ಪ್ರಾಥಮಿಕ ಮಾಹಿತಿಯನ್ನ ತೆಗೆದುಕೊಂಡ ಆದ ನಂತರವೂ ಕೂಡ ಮಾನ್ಯ ಘನತೆವೆತ್ತ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ಇದು ಆಕಸ್ಮಿಕವಾಗಿ ಆದಂತ ಘಟನೆ ಅಂತ ಹೇಳಿ. ಆಕಸ್ಮಿಕ ಘಟನೆ ಖಂಡಿತವಾಗ್ಲೂ ಕೂಡ ಇದು ಅಲ್ವೇ ಅಲ್ಲ, ಆಗಿರೋದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತ ಘಟನೆ. ಗಣೇಶನ ಮೆರವಣಿಗೆ ಬರೋದು ಗೊತ್ತಿತ್ತು, ಗಣೇಶನ ಮೆರವಣಿಗೆ ಎಲ್ಲಿ ಬರುತ್ತೆ, ವಿಸರ್ಜನೆಯ ಮೆರವಣಿಗೆ ಎಲ್ಲಿ ಬರುತ್ತೆ ಅನ್ನೋ ವಿಚಾರವೂ ಕೂಡ ಗೊತ್ತಿತ್ತು. ಯಾವ ಮಾರ್ಗವಾಗಿ ಬರುತ್ತೆ, ಆ ಮಾರ್ಗದಿಂದ ಯಾವ ಮಾರ್ಗವಾಗಿ ವಿಸರ್ಜನೆ ಆಗುತ್ತೆ, ಆ ವಿಸರ್ಜನೆ ಆಗುವ ಜಾಗದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಒಂದು ಕೋಮಿನವರ ಮಂದಿರ ಇದೆ. ಆ ಕೋಮಿನವರ ಮಂದಿರ ಏನಿದೆ, ಆ ಮಂದಿರದ ಹತ್ತಿರವೂ ಕೂಡ ಸುಳಿಯದ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ಮೊದಲೇ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು ಅನ್ನೋದಕ್ಕೆ ನಾವು ಒಂದರ ನಂತರ ಒಂದು ತೋರಿಸಿದಂತಹ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿಯಾಗುತ್ತೆ. ಇಲ್ಲಿ ಗಲಭೆಯನ್ನ ಸೃಷ್ಟಿಸಬೇಕು, ಇಲ್ಲಿ ಗಣಪತಿಯ ವಿಸರ್ಜನೆಯನ್ನ ಮಾಡುವ ವಿಜೃಂಭಣೆಯ ಕಾರ್ಯಕ್ರಮವನ್ನ ಹಾಳುಗೆಡವಬೇಕು, ಇಲ್ಲಿನ ಒಂದು ಸಮುದಾಯದ ಜನರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿ, ಇಲ್ಲಿ ಒಂದು ದಳ್ಳೂರಿಯನ್ನ ಸೃಷ್ಟಿಸಿ, ಜನರು ಇನ್ನು ಮುಂದೆ ಗಣಪತಿಯ ಹಬ್ಬವನ್ನ ಮಾಡಬಾರದು, ಗಣಪತಿಯ ಹಬ್ಬ ಅಂತ ಹೇಳಿದ್ರೆ ಯುವಕರು ಭಯಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು
ಒಂದು ಕೋಮಿನವರ ಉದ್ದೇಶ ಆಗಿತ್ತು ಅನ್ನೋದು ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಘನತವೆತ್ತ ಸರ್ಕಾರ ಒಂದು ಕೋಮಿನವರ ಓಲೈಕೆಗಾಗಿ ಈ ರೀತಿಯಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿತ್ತು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ, ಆ ದಿನ ಘಟನೆ ಆದಂಥ ಸಮಯದಲ್ಲಿ ಇದ್ದಂಥ ಖಾಕಿ ಪಡೆ, ಸರ್ ನನ್ನ ಅಂಗಡಿಗೆ 30 ಲಕ್ಷ ಹಾಕಿದ್ದೀನಿ, 1 ತಿಂಗಳು ಆಗಿಲ್ಲ ಸರ್, ಬೆಂಕಿ ಇಡ್ತಾರೆ ಸರ್, ದಯವಿಟ್ಟು ಕಾಪಾಡಿ ಸರ್, ರಕ್ಷಣೆ ಮಾಡಿ ಅಂತ ಹೇಳಿದ್ರು ಕೂಡ ಕೈ ಕಟ್ಟಿ ಆರ್ಡರ್ಗಾಗಿ ಕುಳಿತುಕೊಂಡಿದ್ದನ್ನ, ಆರ್ಡರ್ಗಾಗಿ ಕಾದು ನಿಂತಿದ್ದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಮನ ಕಲಕುತ್ತೆ. ನಾವು ಹಾನಿಯಾಗಿರುವಂತ ಸುಮಾರು 25ರಿಂದ 30 ಅಂಗಡಿಗಳಿಗೆ ಹೋದ್ವಿ, ಅವರನ್ನ ಹೇಳಿದ್ವಿ, ನಾವು ಕೇಳಿದ್ವಿ. ಕೇವಲ ಎರಡು ಕೋಮಿನ ಅಂಗಡಿಗಳು ಏನು ಭಸ್ಮವಾಗಿದ್ದಾವೆ ಆ ಎಲ್ಲ ಅಂಗಡಿಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದಂತ ಮಾತು, ಸರ್ ಪೊಲೀಸರು ಇಲ್ಲೇ ಇದ್ರು ಸರ್, ನಮ್ಮ ಜೊತೆಗೆ ನಿಂತಿದ್ರು ಸರ್, ಗಲಾಟೆ ಮಾಡಿ ಬೆಂಕಿ ಹತ್ತಾ ಇದ್ರು ಕೂಡ ತುಟಿಪಿಟಕ್ಕೆ ಅನ್ನಲಿಲ್ಲ ಸರ್ ಅಂತೇಳಿ ಹೇಳಿದ್ರು. ಅಂದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದರಲ್ಲಿ ಗೋಮು ಗಲಭೆ ಮಾಡೋದು ಇವ್ರ ಉದ್ದೇಶ ಆಗಿತ್ತು. ಆ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಈ ರಾಜಕೀಯ ವ್ಯಕ್ತಿಗಳ ಉದ್ದೇಶ ಆಗಿತ್ತು. ಪೊಲೀಸರು ಮಾತ್ರ ಕೈಕಟ್ಟಿ ಕುಳಿದುಕೊಂಡಿದ್ದು ಅದೆಲ್ಲ ತೀವ್ರವಾದ ನಂತರ ಮತ್ತೊಂದು ಸ್ವರೂಪಕ್ಕೆ ಬಂದಾದ ನಂತರ ಅಮಾಯಕರನ್ನ ರಾತ್ರೋರಾತ್ರಿ ಮನೆಗೆ ಬಂದು ಎಳೆದುಕೊಂಡು ಹೋಗಿದ್ದು, ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ, ನಮ್ಮ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿದೆ. ಆ ಮೂಲಕ ಒಂದಂತೂ ಬಹಳ ಕ್ಲಿಯರ್ ಆಗುತ್ತೆ ಶ್ರುತಿ, ನೀವು ಹೇಳ್ದಂಗೆ ಈ CCTV ಫುಟೇಜ್ ಅಲ್ಲ, ಇನ್ನು 10 CCTV ಫುಟೇಜ್ಗಳನ್ನು ನಾವು ಕೊಡ್ತೀವಿ. ಆ CCTV ಫುಟೇಜ್ ನಲ್ಲಿ ಗೊತ್ತಾಗುತ್ತೆ ಮಾನ್ಯ ಹೋಮ್ ಮಿನಿಸ್ಟರ್, ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಮಾನ್ಯ ಹೋಮ್ ಮಿನಿಸ್ಟರ್ ಕೊಟ್ಟಂತ ಆಕಸ್ಮಿಕವಾದ ಹೇಳಿಕೆ ಖಂಡಿತವಾಗ್ಲೂ ಕೂಡ ಇದು ಆಕಸ್ಮಿಕವಾದಂಥ ಘಟನೆ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರು. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಆ ಕೇರಳದ ಜನ ಈ ನಾಗಮಂಗಲಕ್ಕೆ ಬಂದು ಗಲಭೆ ಮಾಡ್ತಾರೆ ಅಂತ ಹೇಳಿದ್ರೆ ಹೆಂಗೆ ಸ್ವಾಮಿ ಇದು ಆಕಸ್ಮಿಕವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಕೆಲ ರೌಡಿ ಶೀಟರ್ಗಳು ರಾತ್ರಿ ಮನೆ ಬಿಡ್ತಾರೆ ಅಂತ ಹೇಳಿದ್ರೆ ಹೆಂಗಿದು ಆಕಸ್ಮಿಕವಾಗಿ ಸಾಧ್ಯ ಆಗುತ್ತೆ? ಇದು ಪ್ರೀ ಪ್ಲಾನ್ಡ್, ಇದು ಒಂದು ಸಂಘಟಿತವಾದಂಥ ಕೃತ್ಯ, ಇದು 2 ಕೋಮಿನ ನಡುವೆ ದಳ್ಳೂರಿಯನ್ನ ಸೃಷ್ಟಿ ಮಾಡೋದಕ್ಕೆ ನಡೆದಂಥ ಘಟನೆ, ಇದು ಜನರಲ್ಲಿ ಭಯವನ್ನ ಹುಟ್ಟಿಸೋದಕ್ಕೆ ಮಾಡಿದಂತ ಘಟನೆ. ಇದು ಗಣಪತಿ ಹಬ್ಬ, ನಾಗಮಂಗಲದಲ್ಲಿ ದೇವಾಲಯಗಳ ನಾಡು, ನಾಗಮಂಗಲದಲ್ಲಿ ಇನ್ನು ಮುಂದೆ ಈ ರೀತಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದಂತ ಘಟನೆ ಇದು. ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ತಮ್ಮಿಂದ ಪಡ್ಕೊಳ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ನಾಗಮಂಗಲದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. CCTV ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ನಾಗಮಂಗಲದಲ್ಲಿ ಊರು ಖಾಲಿ ಆಗ್ಬಿಟ್ಟಿದೆ. ಗಣೇಶನನ್ನ ಕೂರಿಸಿ ಊರು ಬಿಟ್ಟಿದ್ದಾರಂತೆ ಹುಡುಗರು. ವಿಸರ್ಜನೆಗಾಗಿ ಕಾಯ್ತಾ ಇದೆ 10 ಗಣಪತಿ. ಆದ್ರೆ ಯುವಕರು ಮಾತ್ರ ಊರಲ್ಲಿ ಕಾಣಿಸ್ತಾ ಇಲ್ಲ. ಪೂಜೆ ಮಾಡಲು ಯುವಕರಿಲ್ಲದೆ ಏಕಾಂಗಿ ಹಾಕಿದ್ದಾನೆ ಗಣಪ. ಪೊಲೀಸ್ ಭಯದಲ್ಲಿ ಊರು ಬಿಟ್ಟಿದ್ದಾರೆ ಯುವಕರು. ಕಾರಣ, ಹಲವು ಯುವಕರ ಮನೆಗೆ ನುಗ್ಗಿ, ಅಂದ್ರೆ ಮನೆಯಲ್ಲಿದ್ದವರನ್ನ ಕೂಡ ಹುಡುಕಿ ಅವ್ರನ್ನ ಬಂಧಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ರು. ಇನ್ನು ನಾವು ಊರಲ್ಲೇ ಇದ್ರೆ ನಮ್ಮನ್ನು ಕೂಡ ಬಂಧಿಸಬಹುದು ಅನ್ನುವಂಥ ಆತಂಕ. ಹಾಗಾಗಿ ನಾಗಮಂಗಲ ಬಹುತೇಕ ಖಾಲಿ ಆಗಿದೆ. ಯಾವೊಬ್ಬ ಯುವಕರು ಕೂಡ ಕಾಣಿಸ್ತಾ ಇಲ್ಲ. ಹಲವು ಗಣಪ ವಿಸರ್ಜನೆಗಾಗಿ ಕಾಯ್ತಾ ಇದೆ, ಪೂಜೆಗಾಗಿ ಕಾಯ್ತಾ ಇದೆ. ಅಂದ್ರೆ ಮಾಡಕ್ಕೆ ಯಾರು ಕೂಡ ಇಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸಹಜವಾಗಿ ಗಣೇಶ ಉತ್ಸವ ಅಂದ್ರೆ ಊರಿನ ಯುವಕರೆಲ್ಲ ಸೇರ್ಕೊಂಡು ಗಣೇಶನನ್ನ ಕೂರಿಸ್ತಾರೆ, ಮೆರವಣಿಗೆ ಮಾಡ್ತಾರೆ, ವಿಸರ್ಜನೆ ಮಾಡ್ತಾರೆ. ಆದ್ರೆ ಅದೆಲ್ಲವೂ ಕೂಡ ಶಾಂತಿಯುತವಾಗಿ ನಡಿಬೇಕಾಗಿತ್ತು. ಆದ್ರೆ ಒಂದು ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ ಆಗಿರುವಂತಹ ಗಲಭೆ ಇಡೀ ನಾಗಮಂಗಲ ಯುವಕರು ತೊರೆಯುವಂತಹ ಪರಿಸ್ಥಿತಿ ಬಂದೊದಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಅಂದ್ರೆ ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ತಾವು ಹೇಳ್ತಾ ಇದ್ರಿ ಪೊಲೀಸರ ತನಿಖೆ ಆಗುತ್ತೆ, ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕು ಅಂತ. ತನಿಖೆ ಮೇಲೂ ಕೂಡ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತ. ಕಾರಣ, ಗೃಹ ಇಲಾಖೆಯ ಫೇಲ್ಯೂರ್ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಹೋದ ವರ್ಷ ಕೂಡ ಗಣೇಶ ಉತ್ಸವದ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ ದರ್ಗಾ ಬಳಿ. ಈ ಬಾರಿ ಅಲರ್ಟ್ ಆಗಬೇಕಾದಂತಹ ಪೊಲೀಸರು ಅಲರ್ಟ್ ಆಗಲಿಲ್ಲ. ಅತಿ ಹೆಚ್ಚಿನ ಭದ್ರತೆ ಒದಗಿಸಬೇಕಾಗಿತ್ತು, ಅಲ್ಲೂ ಕೂಡ ಫೇಲ್ಯೂರ್. ಇಂಥದ್ದೊಂದು ಗಲಭೆ ಆಗುತ್ತೆ ಅಂದಾಗ ಅಲ್ಲೇ ಇದ್ದಂತಹ ಪೊಲೀಸರು ಆರ್ಡರ್ಗಾಗಿ ಕಾಯ್ತಾರೆ, ತಡೆಯೋ ಪ್ರಯತ್ನ ಮಾಡೋದಿಲ್ಲ. FIR ದಾಖಲಾಗುತ್ತೆ. ಯಾರ್ದೋ ಒತ್ತಡಕ್ಕೆ 55 ಜನರ ಪೈಕಿ ಮೊದಲು ಹಿಂದೂಗಳ ಹೆಸರುಗಳಲ್ಲಿ ಉಲ್ಲೇಖ ಆಗುತ್ತೆ. ಯಾರ ಅಣತಿ ಅಂತ ಕೆಲಸ ಮಾಡ್ತಿದ್ದಾರೆ ಪೊಲೀಸರು, ಈ ಪ್ರಶ್ನೆ ಬರುತ್ತೆ. ಖಂಡಿತವಾಗಲೂ ಕೂಡ ಶ್ರುತಿ, ನೋಡಿ ಆ ಘಟನೆ ಆಯ್ತಲ್ಲ, ಬುಧವಾರ ನಡೆದಂತ ಘಟನೆ ಆದ ನಂತರ ಸುಮಾರು ಈ
ನಾಗಮಂಗಲದಲ್ಲಿ ನಡೆಯುವಂಥ ಗಣಪತಿ ಕಾರ್ಯಕ್ರಮಕ್ಕೆ ಅಥವಾ ಗಣಪತಿ ಪ್ರೊಸೆಷನ್ಗೆ ಹಲವಾರು ವರ್ಷಗಳ ಇತಿಹಾಸ ಇದೆ. ನಾನು ನಿಂತಿರುವಂಥ ಜಾಗ, ಈ ಸ್ಥಳದಲ್ಲಿ ಕೂರಿಸುವಂಥ ಗಣಪತಿಯನ್ನು ಸುಮಾರು 17 ವರ್ಷಗಳಿಂದ ಈ ಸ್ಥಳದಲ್ಲಿ ಗಣಪತಿಯನ್ನು ಕೂರಿಸ್ತಾರೆ. ಆದರೆ ಈ ಬಾರಿ ಈ ಘಟನೆ ಆದ ನಂತರ ಈ ಗಣಪತಿಯನ್ನು ಕೂರಿಸಿದಂಥ ಜಾಗದಲ್ಲಿ ಪೂಜೆ ಪುನಸ್ಕಾರಗಳು ಬೆಳಿಗ್ಗೆ ಮತ್ತು ಸಂಜೆ ನಡೀತಾ ಇತ್ತು. ಆದರೆ ಆ ಪೂಜೆ ಪುನಸ್ಕಾರಗಳಿಲ್ಲದೆ ನೋಡಿ ಹೇಗೆ ಕ್ಲೋಸ್ ಮಾಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಯಾಕಂತ ಹೇಳಿದರೆ ಪೊಲೀಸರ ಭಯದಿಂದ, ಕೆಲವರು ಅಮಾಯಕರನ್ನು ಬಂಧಿಸಿರೋದ್ರಿಂದ, ಅರೆಸ್ಟ್ ಮಾಡಿರೋದ್ರಿಂದಾಗಿ ಯುವಕರೆಲ್ಲರೂ ಕೂಡ ಊರು ಬಿಟ್ಟಿದ್ದಾರೆ. ಆ ಕಾರಣದಿಂದ ಗಣಪತಿಯ ಪೂಜೆಗೂ ಕೂಡ ಜನ ಇಲ್ಲದೆ ಈಗ ಸಮಸ್ಯೆ ಆಗಿರೋದು, ಅಥವಾ ಪೂಜೆ ಪುನಸ್ಕಾರ ಇಲ್ಲದೆ ವಿಸರ್ಜನೆ ಆಗಬೇಕಿದ್ದಂಥ ಎಷ್ಟೋ ಗಣಪತಿಗಳು ಹಾಗೇ ಇದ್ದಾವೆ. ನೋಡಿ ನೀವು ಗಮನಿಸ್ಬೋದು, ಈ ಪರದೆಯ ಹಿಂದೆ ಇರುವಂಥ ಗಣಪತಿಯ ವಿಗ್ರಹವನ್ನು ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಸುಮಾರು 17 ವರ್ಷಗಳಿಂದಲೂ ಕೂಡ ಇಲ್ಲಿ ಗಣಪತಿಯ ವಿಸರ್ಜನೆ ಮತ್ತು ಗಣೇಶೋತ್ಸವದ ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಈ ಬಾರಿ ಮಾತ್ರ ಇಲ್ಲಿ ಗಣಪತಿಯನ್ನ ಕೂರಿಸಿದ್ದಾರೆ. ಆದರೆ ಅದಕ್ಕೆ ಪೂಜೆ ಪುನಸ್ಕಾರ ಮತ್ತು ಇಲ್ಲಿ ಕಾರ್ಯಕ್ರಮಗಳೇನು ನಡೀತಾ ಇತ್ತು ಅದನ್ನು ಮಾಡೋದಕ್ಕೆ ಯುವಕರೇ ಇಲ್ಲ, ಊರು ಬಿಟ್ಟಿದ್ದಾರೆ ಯುವಕರೆಲ್ಲರೂ ಕೂಡ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪೊಲೀಸರು ನಾವು ಊರಿಗೆ ಬಂದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಊರು ಬಿಟ್ಟಿರೋದ್ರಿಂದಾಗಿ ಇಲ್ಲಿ ಗಣಪತಿ, ಇಷ್ಟು ದೊಡ್ಡ ಗಣಪತಿ, ಎಷ್ಟು ವಿಜೃಂಭಣೆಯಿಂದ ಆಗ್ತಾ ಇದ್ದಂಥ ಗಣಪತಿ, 17 ವರ್ಷಗಳಿಂದ ನಡೀತಾ ಇದ್ದಂಥ ಗಣಪತಿ ಹಬ್ಬದ ಒಂದು ಸಂಭ್ರಮ ಈ ಬಾರಿ ಇಲ್ಲಿ ಕಳೆಗುಂದಿದೆ ಅಂತೇಳಿ ಕಾಣಿಸ್ತಾ ಇದೆ. ನೋಡಿ, ಪರದೆಯ ಒಳಗಡೆ ಗಣಪ ಇದ್ದಾನೆ. ಹಾಗಾಗಿ ಯುವಕರೇ ಇಲ್ಲ, ಊರು ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬಂದರೂ ಕೂಡ ನಮ್ಮ ಮೇಲೆ ಕೇಸ್ ಬಿಟ್ ಮಾಡ್ತಾರೆ ಅಂತೇಳಿ ಅಮಾಯಕರನ್ನೆಲ್ಲ ಬಂಧಿಸಿದ್ದಾರೆ. ಆ ಕಾರಣದಿಂದ ಯುವಕರೆಲ್ಲರೂ ಕೂಡ ಈ ಬಾರಿ ಗಣಪತಿಯ ಹಬ್ಬದ ಒಂದು ಸಂಭ್ರಮದಲ್ಲಿಲ್ಲ, ಎಲ್ಲರೂ ಕೂಡ ಏನಾಗುತ್ತೆ ಅನ್ನೋ ಒಂದು ಆತಂಕದಲ್ಲಿದ್ದಾರೆ. ಆದರೆ ಈ ರೀತಿಯ ಒಂದು ವಿಷಮ ಪರಿಸ್ಥಿತಿ ಆಗಬಾರ್ದಾಗಿತ್ತು. ಆದರೆ ಗಲಭೆ ಆದ ನಂತರ ಅದು ಸೃಷ್ಟಿಯಾಗಿದೆ. ಆದರೆ ಪೊಲೀಸರು ಸ್ವಲ್ಪ ಎಚ್ಚೆತ್ತುಕೊಂಡಿದ್ರೆ ಇದೆ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿ ಕೊಡ್ತಾ ಇರಲಿಲ್ಲ, ಅಥವಾ ಈ ರೀತಿಯ ಅವಕಾಶಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ. ನೋಡಿ, ಹೀಗೆಲ್ಲ ಇದೆ ಸದ್ಯದ ಪರಿಸ್ಥಿತಿ. ಗಣಪತಿಯನ್ನ ಪೂಜೆ ಮಾಡೋದಕ್ಕೂ ಕೂಡ ಯುವಕರಿಲ್ಲದೆ ಗಣಪತಿ ಅನಾಥವಾಗಿದ್ದಾನೆ ಅನ್ನೋದಕ್ಕೆ ನಾನೇ ತೋರಿಸಿರುವಂತ ಈ ದೃಶ್ಯವೇ ಸಾಕ್ಷಿ. ಬೆಳಿಗ್ಗೆಯೂ ಕೂಡ ಪೂಜೆ ಆಗ್ತಾ ಇತ್ತು, ಸಂಜೆಯೂ ಕೂಡ ಪೂಜೆ ಆಗ್ತಾ ಇತ್ತು. ಆದ್ರೆ ಬೆಳಿಗ್ಗೆಯ ಪೂಜೆ ಎಲ್ಲವೂ ಕೂಡ ಈಗ ಸ್ಕಿಪ್ ಆಗಿದೆ. ಯಾರೋ ಸಣ್ಣ ಪುಟ್ಟ ಹುಡುಗರು ಬರ್ತಾರೆ, ಬಂದು ನೋಡ್ತಾರೆ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮ